ಇತಿಹಾಸವು ಶತಮಾನಗಳ ಕಾಲ ಪ್ರತಿಧ್ವನಿಸುವ ಧ್ವನಿಗಳಿಂದ ತುಂಬಿದೆ. ಶಾಂತಿ, ಬುದ್ಧಿವಂತಿಕೆ ಮತ್ತು ದೈವಿಕ ಪ್ರೇಮದ ಧ್ವನಿಗಳು ಇವು. ಇತಿಹಾಸದ ಪುಸ್ತಕಗಳು ಹೆಚ್ಚಾಗಿ ಚಕ್ರವರ್ತಿಗಳು ಮತ್ತು ವಿಜೇತರ ಮೇಲೆ ಗಮನಹರಿಸುತ್ತವೆ. ಆದರೆ ಸಮಾಜದ ಆತ್ಮವನ್ನು ರೂಪಿಸುವ ನಿಜವಾದ ಶಿಲ್ಪಿಗಳು ಆಧ್ಯಾತ್ಮಿಕ ಮಾರ್ಗದರ್ಶಕರು. ಇಂದು ನಾವು ಬಿಹಾರದ ಐತಿಹಾಸಿಕ ಪಟ್ಟಣವಾದ ದಾನಾಪುರಕ್ಕೆ ಪ್ರಯಾಣ ಬೆಳೆಸೋಣ. ಸಾಹಿತ್ಯ, ಧರ್ಮಶಾಸ್ತ್ರ ಮತ್ತು ಸೂಫಿ ಪಂಥದ ಮಹಾನ್ ವ್ಯಕ್ತಿತ್ವದ ಜೀವನವನ್ನು ಅನ್ವೇಷಿಸೋಣ. ದೈವಿಕತೆ ಮತ್ತು ಲೌಕಿಕ ಜೀವನದ ನಡುವೆ ಸೇತುವೆಯಾಗಿ ನಿಂತ ಮಹಾನುಭಾವ ಶಾ ಅಬ್ದುರ್ ರೌಫ್ ದಾನಾಪುರಿಯವರ ಕಥೆಗೆ ನಿಮಗೆ ಸ್ವಾಗತ. ಭಾರತೀಯ ಉಪಖಂಡವು ಸಾಂಸ್ಕೃತಿಕ ಮತ್ತು ರಾಜಕೀಯ ಬದಲಾವಣೆಗಳಿಗೆ ಸಾಕ್ಷಿಯಾಗುತ್ತಿದ್ದ ಕಾಲದಲ್ಲಿ ಶಾ ಅಬ್ದುರ್ ರೌಫ್ ದಾನಾಪುರಿಯವರು ಜ್ಞಾನದ ದೀಪವಾಗಿ ಹೊರಹೊಮ್ಮಿದರು. ಪಟ್ನಾ ಸಮೀಪದ ದಾನಾಪುರ ಕೇವಲ ಮಿಲಿಟರಿ ಕೇಂದ್ರವಾಗಿರಲಿಲ್ಲ, ಅದು ವಿದ್ವಾಂಸರು, ಕವಿಗಳು ಮತ್ತು ಸೂಫಿಗಳ ನೆಲಬೀಡಾಗಿತ್ತು. ಅಬ್ದುರ್ ರೌಫ್ ಅವರು ಬಾಲ್ಯದಿಂದಲೇ ಕಲಿಯುವಲ್ಲಿ ಅಪಾರ ಆಸಕ್ತಿ ಹೊಂದಿದ್ದರು. ಅವರು ಕುರಾನ್ ವ್ಯಾಖ್ಯಾನ, ತಫ್ಸೀರ್, ಹದೀಸ್ ಮತ್ತು ಇಸ್ಲಾಮಿಕ್ ನ್ಯಾಯಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಆದರೆ ಅವರ ಜ್ಞಾನದ ಹಸಿವು ಕೇವಲ ಧರ್ಮದ ಬಾಹ್ಯ ನಿಯಮಗಳಿಗೆ ಸೀಮಿತವಾಗಿರಲಿಲ್ಲ. ಅವರು ಆಂತರಿಕ ಸತ್ಯವನ್ನು ಹುಡುಕುತ್ತಿದ್ದರು. ಈ ಹುಡುಕಾಟವು ಅವರನ್ನು ತಸವ್ವುಫ್ ಅಥವಾ ಸೂಫಿ ಪಂಥದ ಲೋಕಕ್ಕೆ ಕರೆದೊಯ್ಯಿತು. ಅವರು ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ ಸಾಧಿಸಿದರು. ಅವರು ಕೇವಲ ಓದುಗರಲ್ಲ, ಒಬ್ಬ ಮಹಾನ್ ಚಿಂತಕ ಮತ್ತು ಕವಿಯೂ ಆಗಿದ್ದರು. ಶಾ ಅಬ್ದುರ್ ರೌಫ್ ದಾನಾಪುರಿಯವರು ಒಬ್ಬ ಸಮೃದ್ಧ ಬರಹಗಾರರಾಗಿದ್ದರು. ಕಠಿಣವಾದ ಆಧ್ಯಾತ್ಮಿಕ ವಿಚಾರಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ವಿವರಿಸಲು ಅವರು ಸಾಹಿತ್ಯವನ್ನು ಬಳಸಿದರು. ತಮ್ಮ ಕವಿತೆ ಮತ್ತು ಗದ್ಯದ ಮೂಲಕ ಅವರು ಮಾನವನ ಹೃದಯದ ತೊಳಲಾಟಗಳಿಗೆ ಪರಿಹಾರ ನೀಡಿದರು. ಸೃಷ್ಟಿಕರ್ತನ ಮೇಲಿನ ಪ್ರೀತಿ ಮತ್ತು ಆತನ ಸೃಷ್ಟಿಯ ಸೇವೆ ಮಾಡುವುದೇ ನಿಜವಾದ ಧರ್ಮ ಎಂದು ಅವರು ಬೋಧಿಸಿದರು. ಅವರು ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಕರಾದರು, ಮುರ್ಷಿದ್. ಶ್ರೀಮಂತರಿರಲಿ ಅಥವಾ ಬಡವರಿರಲಿ, ವಿದ್ಯಾವಂತರಿರಲಿ ಅಥವಾ ಅವಿದ್ಯಾವಂತರಿರಲಿ, ಎಲ್ಲಾ ವರ್ಗದ ಜನರು ಅವರ ಸಲಹೆ ಬರೆಯಲು ದಾನಾಪುರಕ್ಕೆ ಬರುತ್ತಿದ್ದರು. ಆತ್ಮಶುದ್ಧಿ, ವಿನಯ ಮತ್ತು ಸಹಿಷ್ಣುತೆಯೇ ಯಶಸ್ವಿ ಜೀವನದ ಗುರುತು ಎಂದು ಅವರು ಕಲಿಸಿದರು. ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ ದಶಕಗಳೇ ಕಳೆದಿದ್ದರು. ಶಾ ಅಬ್ದುರ್ ರೌಫ್ ದಾನಾಪುರಿಯವರ ಪರಂಪರೆ ಇಂದಿಗೂ ಜೀವಂತವಾಗಿದೆ. ಅವರ ಬರಹಗಳನ್ನು ಇಂದಿಗೂ ವಿದ್ವಾಂಸರು ಅಭ್ಯಸಿಸುತ್ತಾರೆ. ಅವರ ಆಧ್ಯಾತ್ಮಿಕ ಮಾರ್ಗವು ಇಂದಿಗೂ ಶಾಂತಿಯ ಸಂದೇಶವನ್ನು ಸಾರುತ್ತಿದೆ. ವಿಭಜನೆ ಮತ್ತು ವೇಗದ ಈ ಆಧುನಿಕ ಜಗತ್ತಿನಲ್ಲಿ ದಾನಾಪುರದ ಈ ಮಹಾತ್ಮರ ಬೋಧನೆಗಳು ನಮಗೆ ಸಾವಧಾನತೆ, ಅಂತರಂಗದ ಅವಲೋಕನ ಮತ್ತು ಪರಸ್ಪರ ಸಹಾನುಭೂತಿಯಿಂದ ಬದುಕುವುದನ್ನು ನೆನಪಿಸುತ್ತವೆ. ಶಾ ಅಬ್ದುರ್ ರೌಫ್ ದಾನಾಪುರಿ ಅವರ ಜೀವನದ ಈ ಪಯಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ನೀವು ಎಂದಾದರೂ ದಾನಾಪುರಕ್ಕೆ ಭೇಟಿ ನೀಡಿದ್ದೀರಾ ಅಥವಾ ಸೂಫಿ ಸಾಹಿತ್ಯವನ್ನು ಓದಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿಕರ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.